ಲಕ್ಷ್ಮಣ್ ಸವದಿಯನ್ನು ಕೂಡ ಪಕ್ಷಕ್ಕೆ ಸೆಳೆಯೋದಕ್ಕೆ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ. ಆದ್ರೆ ಖುದ್ದು ಲಕ್ಷ್ಮಣ್ ಸವದಿಗೆ ಬಿಜೆಪಿಗೆ ಹೋಗೋ ಮನಸ್ಸಿಲ್ಲ. ಬಿಜೆಪಿಗೆ ಹೋದ್ರೆ ರಾಜಕೀಯದ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಇದೆ. ಲೆಕ್ಕಾಚಾರಗಳೇನಾಗಬಹುದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಸೊ ಎಲ್ಲದರ ಬಗ್ಗೆ ಟೆನ್ಷನ್ ಇರೋದ್ರಿಂದ ಮತ್ತೆ ಬಿಜೆಪಿಗೆ ಹೋಗೋದಕ್ಕೆ ಮನಸ್ಸಿಲ್ಲ ಲಕ್ಷ್ಮಣ್ ಸವದಿ ಅವರಿಗೆ ಅನ್ನೋದು. ಬಿಜೆಪಿಗೆ ಸವದಿ ಹೋಗಲ್ಲ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ. ಹಾಗಿದ್ರೆ ಬಿಜೆಪಿಗೆ ಹೋಗೋದಕ್ಕೆ ಸವದಿಗೆ ಇರುವಂತಹ ಆತಂಕಗಳೇನು? ಜಗದೀಶ್ ಶೆಟ್ಟರ್ ಅವರು ಎಷ್ಟು ನಿರಾತಂಕವಾಗಿ ಹೋಗ್ಬಿಟ್ರಲ್ಲ, ಶಾಕಿಂಗ್ ಸರ್ಪ್ರೈಸಿಂಗ್ ಆಗಿ ಆ ಥರ ಲಕ್ಷ್ಮಣ್ ಸವದಿ ಅವರು ಹೋಗೋದಕ್ಕಾಗೋದಿಲ್ಲ. ಹೋದ್ರೂ ಅವ್ರ ಪರಿಸ್ಥಿತಿ ಏನಾಗುತ್ತೆ? ಮುಂದಿನ ರಾಜಕೀಯ ಭವಿಷ್ಯ ಬಿಜೆಪಿಯಲ್ಲಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕಗಳು, ಗೊಂದಲಗಳು, ಒಂದಷ್ಟು ಪ್ರಶ್ನೆಗಳು ಇದೆ. ಹೀಗಾಗಿ ಲಕ್ಷ್ಮಣ್ ಸವದಿ ಅವ್ರಿಗೇನೆ ಖುದ್ದು ಬಿಜೆಪಿಗೆ ಮತ್ತೆ ಹೋಗೋದಕ್ಕೆ ಮನಸ್ಸಿಲ್ಲ. ಆ ಕಾರಣದಿಂದಾಗಿ ಅವ್ರು ಕಾಂಗ್ರೆಸ್ನಲ್ಲೇ ಉಳ್ಕೊಳ್ಬಹುದು ಅಂತ. ಬಿಜೆಪಿ ಅಂತೂ ಏನು ಸುಮ್ಮನೆ ಕುಳಿತಿಲ್ಲ, ಎಲ್ಲ ಪ್ರಯತ್ನಗಳು ಬಿಜೆಪಿಯಿಂದ ನಡೀತಾ ಇದೆ. ಈಗ ಶೆಟ್ಟರ್ರನ್ನ ಹೇಗೆ ಬಿಜೆಪಿ ಮತ್ತೆ ತನ್ನ ತೆಕ್ಕೆಗೆ ಸೆಳೆದುಕೊಳ್ತೋ ಅದೇ ರೀತಿಯಾಗಿ ಸವದಿಯವರನ್ನು ಸೆಳೆದುಕೊಳ್ಳೋ ಪ್ರಯತ್ನ ಮಾಡಿಲ್ಲ ಅಂತೇನೂ ಅಲ್ಲ. ಬಿಜೆಪಿಯಿಂದ ಈಗಾಗಲೇ ಸವದಿಯವರನ್ನು ಮತ್ತೆ ಪಕ್ಷಕ್ಕೆ ಕರ್ಕೊಳ್ಬೇಕು ಅನ್ನೋ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ತೆರೆಮರೆಯಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಲಕ್ಷ್ಮಣ್ ಸವದಿ ಅವರಿಗೆ ಬಿಜೆಪಿಗೆ ಹೋಗೋದಕ್ಕೆ ಮನ್ಸಿಲ್ಲ ಅಂತ. ಯಾಕೆ? ಬಿಜೆಪಿಗೆ ಹೋದ್ರೆ ಸವದಿಯ ಹಾದಿ ಸುಲಭ ಅಲ್ಲ. ಕಾರಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದು, ಸದ್ಯ ಬಿಜೆಪಿಗೆ ವಾಪಸ್ ಆದ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಸವದಿಯವ್ರಿಗೆ ಏನು ಅನುಕೂಲ ಆಗುತ್ತೆ? ಏನೂ ಅನುಕೂಲ ಇಲ್ಲ. ಪಕ್ಷಕ್ಕೆ ಮೇ ಬಿ ಅವ್ರು ಬರೋದ್ರಿಂದ ಅನುಕೂಲ ಇರಬಹುದು. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋದ್ರೆ ಒಂದು ಹಲವು ಸಮಸ್ಯೆಗಳನ್ನ ರಾಜಕೀಯವಾಗಿ ಮತ್ತೆ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಶೆಟ್ಟರ ರೀತಿ ಇವರು ಚುನಾವಣೆಯಲ್ಲಿ ಪರಾಭವಗೊಂಡಿಲ್ಲ, ಗೆದ್ದು ಬಂದಿದ್ದಾರೆ. ಹೀಗಾಗಿ ಆ ಕಾರಣಕ್ಕಾಗಿ ಇನ್ನು ಮುಂದುವರೆದ ಹಾಗೆ ಶೆಟ್ಟರ್ ಜನಪ್ರತಿನಿಧಿಗಳಿಂದ ಮೇಲ್ಮನೆಗೆ ಆಯ್ಕೆಯಾಗಿದ್ರು ಶೆಟ್ಟರ್ ಅವರು. ಆದ್ರೆ ಸವದಿ ಜನರಿಂದ ಆಯ್ಕೆಯಾಗಿದ್ರು, ಎಲೆಕ್ಷನ್ ನಲ್ಲಿ ಗೆದ್ದು ಬಂದಿದ್ರು, ಜನಪ್ರತಿನಿಧಿಯಾಗಿದ್ದಾರೆ. ಶೆಟ್ಟರ್ರ ರೀತಿಯಲ್ಲಿ ಅವರು ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿಲ್ಲ. ಸುಲಭವಾಗಿ ನಾನು ಇವಾಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗ್ಬಿಡ್ತೀನಿ ಅಂತ ಹೇಳೋದಕ್ಕೆ. ಹಾಗಾಗಿ ನಾಲ್ಕನೇ ಕಾರಣ, ಜನರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಅದೇ ಪಾಯಿಂಟ್ ನಾನೀಗ ಹೇಳ್ತಾ ಇದ್ದಿದ್ದು. ಅಂದ್ರೆ ಅವರು ಶೆಟ್ಟರ್ರ ರೀತಿಯಲ್ಲಿ MLC-ಗಳ ಆಗಿದ್ದಲ್ಲ, ಜನಪ್ರತಿನಿಧಿಗಳು ಅವರನ್ನು ವೋಟ್ ಮಾಡಿದ್ದಲ್ಲ. ಅವ್ರ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಪ್ರಶ್ನೆ ಇರುತ್ತೆ, ಅವ್ರಿಗೆ ಉತ್ತರ ಕೊಡಬೇಕಾಗತ್ತೆ. ಯಾಕಂದ್ರೆ ಈ ಬಾರಿನೂ ಗೆಲ್ಸಿದ್ದಾರೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋದಾಗ್ಲೂ ಅವರನ್ನ ಅವ್ರ ಕ್ಷೇತ್ರದ ಜನ ಗೆಲ್ಸಿರೋದ್ರಿಂದ ಈಗ ಬಿಜೆಪಿಗೆ ಹೋದ್ರೆ ಮತ್ತೆ ಬೈ ಎಲೆಕ್ಷನ್ ಫೇಸ್ ಮಾಡಬೇಕಾಗತ್ತೆ. ಅದು ದೊಡ್ಡ ಸಮಸ್ಯೆ. ಈಗ ಕಾಂಗ್ರೆಸ್ನಿಂದ ಆಯ್ಕೆಯಾಗಿ ಅವರು ಶಾಸಕರಾಗಿರೋದು. ಒಂದ್ ವೇಳೆ ಮತ್ತೆ ಬಿಜೆಪಿಗೆ ಹೋಗ್ತೀನಿ ಅಂದ್ರೆ ಆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಬಿಜೆಪಿಗೆ ಸೇರ್ಪಡೆ ಆಗಬೇಕು. ಅದಾದ್ಮೇಲೆ ಮತ್ತೆ ಉಪಚುನಾವಣೆಯನ್ನ ಎದುರಿಸಬೇಕಾಗತ್ತೆ. ಇಟ್ಸ್ ಅ ಬಿಗ್ ಚಾಲೆಂಜ್ ಅಗೈನ್. ಬಿಜೆಪಿಗೆ ವಾಪಸ್ ಹೋಗಿ ಏಕಾಂಗಿಯಾಗಿ ಬೈ ಎಲೆಕ್ಷನ್ ಎದುರಿಸಬೇಕಾಗಬಹುದು. ಲಕ್ಷ್ಮಣ್ ಸವದಿ ಅವರು ಏಕಾಂಗಿ ಆಗಬಹುದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ವಿರೋಧ ಇಟ್ಕೊಂಡು ಬಿಜೆಪಿಯಿಂದ ಹೊರಗೆ ಬಂದರು. ಈಗ ಹೈಕಮಾಂಡ್ ಮಟ್ಟದಲ್ಲಿ ಅವರನ್ನು ಮತ್ತೆ ಪಕ್ಷಕ್ಕೆ ಕರ್ಕೊಂಡ್ರು. ಸ್ಥಳೀಯವಾಗಿ ಅವರಿಗೆ ಅದೇ ರೀತಿಯಾದಂತಹ ರೆಸ್ಪಾನ್ಸ್ ಇರುತ್ತಾ ಅದು ಗೊತ್ತಿಲ್ಲ. ಮತ್ತೆ ಕೆಳ ಹಂತದಿಂದ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಅವ್ರ ಕೈ ಹಿಡಿತಾರಾ ಅಥವಾ ಲಕ್ಷ್ಮಣ್ ಸವದಿ ಏಕಾಂಗಿ ಆಗ್ಬಿಡ್ತಾರ ಅನ್ನೋ ಭಯ ಅವ್ರಿಗೂ ಕೂಡ ಇದೆ. ಏಕಾಂಗಿಯಾಗಿ ಬೈ ಎಲೆಕ್ಷನ್ ಎದುರಿಸೋ ಪರಿಸ್ಥಿತಿ ಬಂದ್ರೆ ಖಂಡಿತವಾಗ್ಲೂ ಸೋಲಿನ ಭೀತಿ ಎದುರಾಗೆ ಆಗುತ್ತೆ. ಆ ಪರಿಸ್ಥಿತಿ ಏನಾಗುತ್ತೆ? ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಸರಿ ಹೋಗ್ತಾ ಇತ್ತು. ಇದ್ದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬಂದು ಬೈ ಎಲೆಕ್ಷನ್ ನಲ್ಲಿ ಸೋತ ಹಾಗಾಯ್ತಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋದು ಬೇಡ ಅನ್ನೋ ಯೋಚನೆನೂ ಇರುತ್ತೆ. ಹೀಗಾಗಿ ಅದು ಒಂದು ಕಾರಣ. ಇನ್ನು ಕಳೆದ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಅನುಕಂಪದ ಆಧಾರದ ಮೇಲೆ ಅತಿ ಹೆಚ್ಚು ಓಟನ್ನ ಪಡ್ಕೊಂಡಿದ್ರು. ಅಂದ್ರೆ ನಾನು ಹಿರಿಯ ಇದ್ದೀನಿ, ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದೀನಿ, ನನ್ನಂಥವನಿಗೆ ಪಕ್ಷ ಎಷ್ಟೋ ವರ್ಷದಿಂದ ಪಕ್ಷದಲ್ಲಿ ಗುರುತಿಸ್ಕೊಂಡು ಬಂದಿರುವಂಥ ನಾಯಕನನ್ನ ಈ ರೀತಿ ನಡೆಸ್ಕೊಂಡಿದ್ದು ಸರಿಯಲ್ಲ. ಆ ಬೇಸರ ಇಟ್ಕೊಂಡು ನಾನು ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದೀನಿ. ಹಿರಿಯರು ನಮ್ಮನ್ನು ನಡೆಸ್ಕೊಂಡಿದ್ದ ರೀತಿ ಸರಿ ಹೋಗಲಿಲ್ಲ ಅಂತ ಹೇಳಿ. ಸೊ ಅದು ಒಂದು ಸಿಂಪತಿ ಅವ್ರಿಗೆ ವರ್ಕೌಟ್ ಆಗಿತ್ತು. ಆ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಅವರನ್ನ ಮತ್ತೆ ಆ ಕ್ಷೇತ್ರದ ಜನ ಗೆಲ್ಲಿಸಿದ್ರು, ಕೈ ಹಿಡಿದಿದ್ರು. ಈಗ ಮತ್ತೆ ಬಿಜೆಪಿಗೆ ಬಂದ್ರೆ ಮತದಾರರ ಮನಸ್ಥಿತಿ ಏನಾಗಬೇಡ. ಕಾಲಕ್ಕೆ ತಕ್ಕ ಹಾಗೆ ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬರ್ತಾರೆ, ಒಟ್ಟು ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ ಅನ್ನೋದಾಗುತ್ತೆ. ಈಗ ಪಕ್ಷ ಬಿಟ್ಟು ಹೋದ್ರೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೆ ಅನುಕಂಪ ಮಾಡಿಕೊಡಬಹುದು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಲಾಸ್ಟ್ ಟೈಮ್ ಇವ್ರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಾಗ ಯಾವ ರೀತಿ ವಾತಾವರಣ ಇತ್ತಲ್ಲ, ಈ ಬಾರಿ ಇವ್ರು ಬಿಟ್ಟು ಬಿಜೆಪಿಗೆ ಹೋದ್ರೆ ಅದೇ ಸಿಂಪತಿ ವೇವ್, ಅನುಕಂಪದ ಅಲೆ ಕಾಂಗ್ರೆಸ್ ಪರವಾಗಿ ಸೃಷ್ಟಿಯಾಗಬಹುದು. ಅಗೈನ್ ಉಪಚುನಾವಣೆಯಲ್ಲಿ ಅದನ್ನ ಮತ್ತೆ ಏಕಾಂಗಿಯಾಗಿ ಲಕ್ಷ್ಮಣ್ ಸವದಿ ಫೇಸ್ ಮಾಡಬೇಕಾಗತ್ತೆ. ಇಷ್ಟು ವರ್ಷ ಸುದೀರ್ಘವಾದ ರಾಜಕಾರಣದಲ್ಲಿ ಇದ್ದವ್ರಿಗೆ ಇಷ್ಟಂತೂ ಲೆಕ್ಕಾಚಾರ ಇದ್ದೇ ಇರುತ್ತೆ. ಹೀಗಾಗಿ ಅವ್ರಿಗೆ ಮನಸ್ಸಿಲ್ಲ ಅನ್ನೋದು ಅಭಿಪ್ರಾಯ.
ಬೆಳಗಾವಿಯ ನಾಯಕರು ಸಹ ತಮ್ಮನ್ನ ಸೋಲಿಸುವಂತ ತಂತ್ರಗಾರಿಕೆ ಮಾಡಬಹುದು. ಬೆಳಗಾವಿ ರಾಜಕಾರಣ ಹೇಗೆ ನಡೆಯುತ್ತೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋದು. ಬೆಳಗಾವಿಯ ರಾಜಕಾರಣದಲ್ಲಿ ಸದ್ಯ ಬಿಜೆಪಿಯಲ್ಲಿದ್ದಾಗ ಬೆಳಗಾವಿ ಬ್ರದರ್ಸ್ನ ಎದುರಿಸಿ ಲಕ್ಷ್ಮಣ್ ಸವದಿ ಅದೇ ಸ್ಥಾನದಲ್ಲಿದ್ದರು. ಕಾಂಗ್ರೆಸ್ಸಿಗೆ ಬಂದ ಮೇಲೆ ಅವ್ರ ಸ್ಥಾನ ಭದ್ರಪಡಿಸ್ಕೊಂಡಿದ್ದಾರೆ. ಹಾಗಂತ ಈಗ ಮತ್ತೆ ಬಿಟ್ಟು ಬಿಜೆಪಿಗೆ ಬಂದರೆ ಬೆಳಗಾವಿ ಬ್ರದರ್ಸ್ನ ಮತ್ತೆ ಎದುರು ಹಾಕ್ಕೊಂಡು ಬೈ ಎಲೆಕ್ಷನ್ನಲ್ಲಿ ಸಿಂಗಲ್ ಆಗಿ ಏಕಾಂಗಿ ಹೋರಾಟ ಮಾಡಿ ಗೆಲ್ಲಬೇಕಾಗತ್ತೆ. ಇಷ್ಟೆಲ್ಲ ಟಾಸ್ಕ್ಗಳಿರೋ ಕಾರಣ ಲಕ್ಷ್ಮಣ್ ಸವದಿ ಮನಸ್ಸು ಮಾಡ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.